ದೇಶದಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆಯಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬಳ್ಳಾರಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲಕರು ಪರದಾಡ್ತಾ ಇದ್ದಾರೆ. ಸದ್ಯ 5 kg ಕಮರ್ಷಿಯಲ್ ಸಿಲಿಂಡರ್ ಅನ್ನು ಬಳಸ್ತಿದ್ದಾರೆ. ಇನ್ನೆರಡು ದಿನ ಸಿಲಿಂಡರ್ ಸಿಗುತ್ತೆ ಅಂತ ಡೀಲರ್ಸ್ ಹೇಳ್ತಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ರೆ ಹೋಟೆಲ್ ಮುಚ್ಚೋದೇ ಪರಿಹಾರ ಅನ್ನೋದು. ದಿಢೀರ್ ಸಿಲಿಂಡರ್ ಏನಾದರೂ ಸಿಗದೇ ಇದ್ರೆ ನಮ್ಮ ಸಿಬ್ಬಂದಿ ಬೀದಿಗೆ ಬೀಳ್ತಾರೆ ಅಂತ ಹೋಟೆಲ್ ಮಾಲಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೋಟೆಲ್ ಮುಚ್ಚಬೇಕು, ಕಾರ್ಮಿಕರು ಬೀದಿಗೆ ಬೀಳುವಂತ ಸ್ಥಿತಿ ಬರುತ್ತೆ ಅಂತ. ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ಪ್ರವಾಹ ಬರುತ್ತೆ ಅನ್ನೋಂಥ ಮಾತಿನಂತೆ ಏನು ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಕ್ಕಂಥ ಯುದ್ಧದ ಪರಿಣಾಮ ಭಾರತದ ಮೇಲೆ, ಅದರಲ್ಲೂ ಕೂಡ ಕರ್ನಾಟಕದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈಗಾಗಲೇ ಪೆಟ್ರೋಲ್ ಸೇರಿದಂತೆ ಮನೆ ಬಳಕೆ ಎಣ್ಣೆಯ ದರ ಕೂಡ ಜಾಸ್ತಿ ಆಗಿದೆ. ಇದೀಗ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಯಾಕಂದರೆ ಈಗಾಗಲೇ ಹೇಳಿದಂತೆ ನಾವು ಬಳ್ಳಾರಿ ನೋಡ್ತಿರ್ಬೋದು, ಸಾಮಾನ್ಯವಾಗಿ ಖಾಸಗಿ ಹೋಟೆಲ್ಗಳೇನಿರ್ತವೆ ಅವೆಲ್ಲವೂ ಕೂಡ ದೊಡ್ಡ ದೊಡ್ಡ ಸಿಲಿಂಡರ್ ಬಳಕೆ ಮಾಡ್ತಾರೆ. ಆದರೆ ದೊಡ್ಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಕೇವಲ 5 kg ಬರ್ತಕ್ಕಂಥ ಸಣ್ಣ ಸಣ್ಣ ಸಿಲಿಂಡರ್ ಬಳಸ್ತಾ ಇದ್ದಾರೆ. ಈ ರೀತಿಯಾಗಿ ಬಳಕೆ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮತ್ತು ಹೋಟೆಲ್ ವ್ಯವಹಾರ ಮಾಡೋದಕ್ಕೂ ತೊಂದರೆ ಆಗುತ್ತೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಸರ್, ಈಗ ಸಿಲಿಂಡರ್ ಏನಂತ ಹೇಳ್ತಾರೆ ಸರ್? ಕೊಡ್ತೀವಿ ಅಂತ ಇದ್ದಾರೆ, ಯಾವಾಗಿಂದ ಬಂದ್ ಮಾಡ್ತೀನಿ ಅಂತ ಹೇಳಿ ಸರ್? ಸಿಲಿಂಡ್ರಿಗೆ ಸದ್ಯಕ್ಕೆ ಸಪ್ಲೈ ಇದೆ, ಆದರೆ ಇದು ಮುಂದೆ ಇನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ವಾರಿಂದ ಅಲ್ಲಿ ಇರಾನ್ ವಾರಿಂದ ಅದು ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದು ಬೆಲೆ ಜಾಸ್ತಿ ಮಾಡಿ ಅದ್ರದ್ದು ಹೊರೆ ಒಂದಾಗಿದೆ. ಈಗ ಇನ್ನು ಸಿಗಲಿಲ್ಲ ಅಂದರೆ ಇನ್ನು ನಮ್ಮ, ಯಾಕಂದರೆ ಎಲ್ಲ ಯಾವುದು ಈ ಕಟ್ಟಿಗೆ ಇದು ಎಲ್ಲ ಯಾವುದೂ ಒಲೆ ಇಲ್ಲ, ಏನಿದ್ದರೂ ನಮಗೆ ಗ್ಯಾಸಿಂದನೇ ಆಗಬೇಕಲ್ಲ. ಈ ಗ್ಯಾಸ್ ಇಲ್ಲ ಅಂದರೆ ಹೋಟ್ಲು ನಡೆಸೋದೇ ಕಷ್ಟ ಆಗುತ್ತೆ, ಹೋಟ್ಲು ಬಾಗಿಲಾಕೋ ಪರಿಸ್ಥಿತಿ ಬರುತ್ತೆ. ಇನ್ನೇನಾದ್ರು ಸಿಲಿಂಡರ್ ಸಪ್ಲೈ ಏನಾದ್ರು ಕಂಪ್ಲೀಟ್ ನಿಂತರೆ ಹೋಟ್ಲು ಬಾಗಿಲಾಕೋ ಪರಿಸ್ಥಿತಿ ಬರುತ್ತೆ ಎಲ್ಲ ಕಡೆ. ಸರಿಗೆ ಈ ದೊಡ್ಡ ಸಿಲಿಂಡರ್ ರೇಟ್ ಏನು ಸರಿಗೆ ನೀವು ಸಣ್ಣದು ಬಳಸ್ತಾ ಇದ್ದೀರಿ ಅಂದರೆ ದೊಡ್ಡ ಸಿಗ್ತಾ ಇಲ್ಲ ಅಂತ ಸಣ್ಣ ಸಣ್ಣ ತೊಗೊಂಡಿದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಸರ್? ಬೆಲೆ ಎಲ್ಲ ಏನು ಅಂಥದ್ದೇನು ಜಾಸ್ತಿ ವ್ಯತ್ಯಾಸ ಇಲ್ಲ. ಆದರೆ ಏನಂದರೆ ಸಪ್ಲೈ ಇದೆ, ಅದಕ್ಕೆ ಇದನ್ನು ಬಳಸ್ತಾ ಇದ್ದೀವಿ. ದೊಡ್ಡದು ಸಪ್ಲೈ ಇಲ್ಲ ಅಂತ ಇನ್ನೂ ಆದರೂ ಹೇಳಿದ್ದಾರೆ ಡೀಲರ್ಸ್. ಇನ್ನೊಂದು 2-3 ದಿನದಲ್ಲಿ ಇನ್ನೂ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ. ವಾರನಿತ್ಯ ಏನಾದ್ರು ಇದಾದರೆ ಪರವಾಗಿಲ್ಲ, ಇಲ್ಲ ಅಂದರೆ ಇನ್ನು ನಮಗೆ ಹೋಟ್ಲು ನಡೆಸೋದೇ ಕಷ್ಟ ಆಗುತ್ತೆ. ಇದು ಹೋಟೆಲ್ನವರು ಹೇಳ್ತಕ್ಕಂಥ ಒಂದು ಮಾತು. ಅನಿವಾರ್ಯವಾಗಿ ಅಂದರೆ ಈಗ ಗ್ಯಾಸ್ ಸಿಲಿಂಡರ್ ಮೊದಲು ಕಾಲದಲ್ಲೆಲ್ಲ ಒಲೆಯನ್ನು ಬಳಸ್ತಾ ಇದ್ರು. ಈಗ ಎಲ್ಲ ಬಹುತೇಕ ಹೋಟೆಲ್ಗಳಲ್ಲಿ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಹೀಗಾಗಿ ಹೆಚ್ಚುವರಿ ದರ ನೀಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಆಗ್ತಾ ಇದೆ. ಆ ಹೆಚ್ಚುವರಿ ದರ ಕೊಟ್ಟರು ಕೂಡ ಸಿಲಿಂಡರ್ ಸಿಗ್ತಾಯಿಲ್ಲ. ಈಗಾದರೆ ಹೋಟೆಲ್ ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.